ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ರಾಂಗ್ ಆದಂತಹ ಪುಡಿ ರೌಡಿಗಳು. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಐಸ್ ಕ್ರೀಮ್ ರೌಡಿಗಳ ಗಲಾಟೆ. ಇದು ಕ್ಲೋಸಿಂಗ್ ಟೈಮ್, ಟೇಬಲ್ ಸರ್ವಿಸ್ ಇಲ್ಲ ಎಂದ ಸಿಬ್ಬಂದಿ. ಬಿಲ್ಲಿಂಗ್ ಕಂಪ್ಯೂಟರ್ ಬೀಳಿಸಿ ಐಸ್ ಕ್ರೀಮ್ ರೌಡಿಗಳ ಗಲಾಟೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಐಸ್ ಕ್ರೀಮ್ ರೌಡಿಗಳ ಗಲಾಟೆ. ಇದು ಕ್ಲೋಸಿಂಗ್ ಟೈಮು, ಕ್ಲೋಸ್ ಮಾಡೋ ಟೈಮ್ ಇದು. ಟೇಬಲ್ ಸರ್ವಿಸ್ ಇರೋದಿಲ್ಲ ಅಂತ ಹೇಳಿ ಸಿಬ್ಬಂದಿ ಪಾಪ ಅವರು ಬೆಳಗ್ಗಿಂದ ಸಂಜೆವರೆಗೆ ಇರ್ತಾರೆ, ಮನೆಗೆ ಹೋಗೋ ಧಾವಂತ. ಬಿಲ್ಲಿಂಗ್ ಕಂಪ್ಯೂಟರ್ ಬೀಳಿಸಿ ಐಸ್ ಕ್ರೀಮ್ ರೌಡಿಗಳ ಗಲಾಟೆ. ಅಂಗಡಿ ಖಾಲಿ ಮಾಡೋ ಎಂದು ಸಿಬ್ಬಂದಿಗೆ ಧಮಕಿ ಹಾಕಿದ ಪುಡಾರಿಗಳು. ಬೆಂಗಳೂರಿನ ವಿಜಯನಗರದ ಎಂಸಿ ಲೇಔಟ್ನಲ್ಲಿ ಕೃತ್ಯ ನಡೆದಿದೆ. ಐಸ್ ಕ್ರೀಮ್ಗಾಗಿ ಗಲಾಟೆ ಮಾಡಿದ ಪುಡಿ ರೌಡಿಗಳ ವಿರುದ್ಧ ಪೊಲೀಸರಿಗೆ ದೂರು ದಾಖಲಾಗಿದೆ. ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ರಾಂಗ್ ಆದ ಪುಡಿ ರೌಡಿಗಳು. ನೋಡಿ, ಐಸ್ ಕ್ರೀಮ್ ಪಾರ್ಲರ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆತ ಈಗ ಕ್ಲೋಸಿಂಗ್ ಟೈಮ್ ನೋಡಿ, ಅವರಿಗೊಂದು ಇನ್ಸ್ಟ್ರಕ್ಷನ್ಗಳಿರ್ತಾವೆ ಅಲ್ಲಿ ಸಿಬ್ಬಂದಿಗಳಿಗೆ, ಇಷ್ಟು ಗಂಟೆಗೆ ಟೈಮ್ ನಿಮ್ಗೆ ಕ್ಲೋಸ್ ಮಾಡಬೇಕು ಅಂತೇಳಿ. ಇವ್ನು ನೋಡಿ, ಇವನಿಗೆ ಎಷ್ಟು ಅಹಂಕಾರ. ಬಿಲ್ಲಿಂಗ್ ಏನೋ ಆ ಕಂಪ್ಯೂಟರ್ನ ಕೆಳಗೆ ಬೀಳಿಸ್ತಾನೆ, ದರ್ಪದಿಂದ ಮಾತನಾಡ್ತಾನೆ, ಖಾಲಿ ಮಾಡ್ರಿ ಅಂತಾನೆ. ಅಂದರೆ ಇವ್ರ ಮಾವನ ಮನೆ ಜಾಗದಲ್ಲಿ ಐಸ್ ಕ್ರೀಮ್ ಕಂಪ್ನಿಯವರು ಪಾರ್ಲರ್ ಕಟ್ಟಿದವ್ರಂಗೆ. ಅಂದರೆ ಇವ್ರ ಸ್ವಂತ ಭೂಮಿ ಇದು. ನೀವು ಅಂಗಡಿ ಖಾಲಿ ಮಾಡ್ಕೊಂಡು ಹೋಗಿ ನೋಡಿ, ಬೆರಳು ತೋರಿಸ್ಕೊಂಡು ದರ್ಪದಿಂದ ಮಾತನಾಡುವಂತಹದ್ದು. ಸಿಬ್ಬಂದಿಗಳ ಮೇಲೆ ಈ ತರಹದ ಒಂದು ದೌರ್ಜನ್ಯ, ಅವರಿಗೆ ಕಿರುಕುಳ ಕೊಡುವಂತಹದ್ದು. ಸೊ ಈ ಥರ ಈಗ ಈ ಹಿಂದೆ ಸಾಕಷ್ಟು ಬಾರಿ ಸಂತೋಷ್ ಲಾಡ್ ಹೇಳ್ತಾ ಇದ್ರು, ಕಾರ್ಮಿಕರಿಗೆ, ಕೆಲಸಗಾರರಿಗೆ ಈ ತರಹದ ತೊಂದರೆಗಳಾದರೆ ಅದಕ್ಕೊಂದು ಬೇರೆಯೇ ಒಂದು ತಂಡ ರಚನೆ ಮಾಡ್ತೀವಿ ಅಂಥೇಳಿ. ಈವರೆಗೂ ಪ್ರಾಯೋಗಿಕ ಅಲ್ಲ. ಇದು ನಮ್ಮದೇ ಬೆಂಗಳೂರಿನಲ್ಲಿ ಪಾಪ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ದುಡಿಯೋದಕ್ಕಂತ ಬಂದಿರ್ತಾರೆ. ಇವ್ರಿಗೆ ತಿಂದು ಜಾಸ್ತಿಯಾಗಿ ಬೆನ್ನಿನ ಕೆಳಗೆ ಕೊಬ್ಬು ಜಾಸ್ತಿ ಆದಾಗ, ದೇಹ ಬಿಸಿ ಏರಿದಾಗ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದವ್ರೆ. ಸರಿಯಾದ ಸಮಯಕ್ಕಾದರೂ ಬಂದವರ ಕ್ಲೋಸ್ ಮಾಡೋ ಟೈಮಲ್ಲಿ ಅವನು ಹೇಳಿರ್ತಾನೆ, ಟೇಬಲ್ ಸರ್ವಿಸ್ ಇಲ್ಲ, ಕೂತ್ಕೊಂಡು ಹರಟೆ ಹೊಡೆಯುವಂತಹ ಸಮಯವನ್ನು ಕಳಿಬೇಡಿ, ಇಲ್ಲಿ ಕ್ಲೋಸ್ ಮಾಡಬೇಕು, ಬನ್ನಿ ತಗೊಂಡೋಗಿ ಅಂತ ಹೇಳಿ, ಟೇಕ್ ಅವೇ ಪಾರ್ಸಲ್ ತಗೊಂಡು ಹೋಗು ಅಂತ ಹೇಳಿರ್ತಾನೆ. ಅಷ್ಟೊತ್ತಿಗದಾಗಲೇ ಆತನಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಆತನ ಅಂಗಡಿಯ ವಸ್ತುಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಕಂಪ್ಯೂಟರ್ನ ಕೆಳಗೆ ಬೀಳಿಸ್ತಾನೆ, ದರ್ಪದಿಂದ ಮಾತನಾಡ್ತಾನೆ. ಅತ್ಯಂತ ಅಸಭ್ಯವಾಗಿ ಅಲ್ಲಿನ ಸಿಬ್ಬಂದಿಗಳ ಜೊತೆ ನಡೆಯುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.